ಸೀತೆಯನ್ನ ಪಾಪಿಯವಾದ ಜಲವನ್ನು ತೆಗೆದುಕೊಂಡು ಇನ್ನು ತೆಗೆದುಕೊಂಡು ಹೋಗಲೇಬೇಕು. 3 ಎಸೆಯುವುದರೊಳಗಾಗಿ ನನ್ನ ಪಾದ ಪೂಜೆಗೆ ಜಲವನ್ನು ತೆಗೆದುಕೊಂಡು ಬರಬೇಕು ರೇಣುಕಾ ಎಂದು ಹೇಳಿದವರು ನನ್ನ ಪತಿ. ಆಹಾ, ಇದೇ ಮುತ್ತು ರಕ್ತದ ಸರಗಳು ಎಷ್ಟೊಂದು ಚೆನ್ನಾಗಿವೆ, ಎಷ್ಟೊಂದು ಅತಿ ಅದ್ಭುತವಾಗಿವೆ. ಆದಷ್ಟು ಬೇಗನೆ ಜಲವನ್ನು ತೆಗೆದುಕೊಂಡು ಹೋಗಲೇಬೇಕು. ನನ್ನನ್ನು ಕಳುವು ಮಾಡಲಿಕ್ಕೆ ಬಂದಿಗಳು ಎದಕ್ಕೆ ಬಂದಿದೆ? ರೇಣುಕಾ, ನನ್ನನ್ನು ಕಳುವು ಮಾಡಲಿಕ್ಕೆ ಬಂದಿದ್ದಳು ಎಂದು ತಿಳಿದುಕೊಂಡಿದ್ದೆ. ನನ್ನ ತಂದೆಯ ಮನೆಯಲ್ಲಿ ಇದಕ್ಕಿಂತ ಹೆಚ್ಚಿನ ಬೆಲೆ ಬಾಳುವ ವಸ್ತುಗಳು ಕಂಡವಳು ನಾನು. ಕಂಡೆಯ ಕಾರ್ತವೇನ ಇನ್ನೊಮ್ಮೆ ಮಾಡದಿರೋ ಇಂಥ ನುಡಿಯ ನಿನ್ನ ಜೀವನದಲ್ಲಿ ಇಂಥ ಬೆಲೆ ಬಾಳುವ ಚಿನ್ನದ ಆಭರಣ ಕಂಡಿರುವೆ. ನಿನ್ನ ಕುಟಿಲ ಬುದ್ಧಿಗೆ ಬೆಂಕಿ ಹಚ್ಚಿದೆ. ಇಲ್ಲಿಂದ ಹೊರಟಿರುವಾಗ ಚೋರನಲ್ಲಿ ಆದಷ್ಟು ಬೇಗನೆ ಎಲ್ಲ ಪತಿಯ ಪಾದ ಪೂಜೆಗೆ ಜಲವನ್ನು ತೆಗೆದುಕೊಂಡು ಹೋಗಬೇಕಾದರೆ ಈ ಕಾರ್ತಿವೀರ ಕಳುವಿನ ಅಪವಾದವನ್ನೇ ಓಡಿಸಿದರಲ್ಲ. ಆದಷ್ಟು ಬೇಗನೆ ಹೋಗಿ ಎಲ್ಲ ಪತಿಯ ಪಾದದ ಮೇಲೆ ಬಿದ್ದು ಕ್ಷಮೆಯನ್ನು ಕೇಳಿದೆ. ರೇಣುಕಾ, ಪ್ರತಿದಿನವೂ ತರುವ ಮರಳಿನ ಕೊಡದ ಜಲವು ಎಲ್ಲಿಗೋಗಿತು, ಎಲ್ಲಿ ಮಾಯವಾಗಿತು? ನನ್ನ ಕಾಮದ ಬುದ್ಧಿ ಅರಿಯದ ಅಜ್ಞಾನಿ ನಾನಲ್ಲ. ಇಕ್ಕದಿರು ಎನ್ನ ಆಶ್ರಮದಲ್ಲಿ ಸಿರಿ ಸಂಪತ್ತು ಅರಸತ್ವ ನಾನೆಂದು ಬಯಸಲಾರೆನೆಂದು ಪ್ರಮಾಣ ಮಾಡಿದ ನಿನ್ನ ವಚನ ನೀನು ಅತಿರತೆಯೇ ಇನ್ನು ಎನ್ನ ಮುಂದೆ ನಿಲ್ಲದೆ ಅದು ಹೊರವಿನಲ್ಲಿ ತುಡು ಮಾತ್ರ ತಪ್ಪು ಮಾಡಿಲ್ಲ, ತಪ್ಪು
ಕ್ಷಣಿಕ ಸುಖಕ್ಕಾಗಿ ಮನಸ್ಸೋತು ಸತಿ ಧರ್ಮ ಮೀರಿ ನಡೆದೆಯಾ? ಚಿತ್ತ ಚಂಚಲ್ಯದಿಂದ ದೇಹಕ್ಕೆ ಒಳ್ಳಿಗೆ ಅಂಟಿಸಿಕೊಂಡೆಯ ಸಾರ್ವಭೌಮ ದಾಂಪತ್ಯದಲ್ಲಿ ಸರ್ವ ಸುಖವನ್ನು ಅನುಭವಿಸಿ ಮಹಾಜ್ಞಾನಿಯಾದ ಯೋಗಿ ವರನ ಕೈ ಹಿಡಿದು ಸತಿ ಶಿರೋಮಣಿ ಎನಿಸಿ ನಾಲ್ಕು ಮಕ್ಕಳ ತಾಯಿಯಾಗಿ ಮುಪ್ಪಿನ ಸಮಯದಲ್ಲಿ ಮತ್ತೆ ದನಕನಕನ ಮೇಲೆ ಮತ್ತೆಂದು ಅವಗಳ ಮೇಲೆ ಆಸೆ ಬರುವುದಿಲ್ಲ. ಮತ್ತೆ ಲೋಭದ ಮಮಕಾರಕ್ಕೆ ಬಲಿಯಾದಿಯಾ? ನಿಜವೇ ರೇಣುಕಾ? ಏನು ಹೇಳುತ್ತಿರುವುದು ಸ್ವಾಮಿ? ನೋಡಿದ ಮಾತ್ರಕ್ಕೆ ಕೇಳಿದ ಮಾತ್ರಕ್ಕೆ ಮನವೈಲಿಗೆ ಆರತೆ ಎಂದು ಹೇಳುತ್ತಿರುವಿರಲ್ಲ. ಕ್ಷಣ ಕ್ಷಣಕ್ಕೂ ನೋಡುವ, ಕ್ಷಣ ಕ್ಷಣಕ್ಕೂ ಕೇಳುವ ಈ ಕಣ್ಗಳಿಗೆ ಕಿವಿಗಳಿಗೆ ಯಾವ ಶಿಕ್ಷೆಯನ್ನು ವಿಧಿಸಬಲ್ಲ ಸ್ವಾಮಿ? ದಾರಿಯಲ್ಲಿ ಅಪಶಕುನವು ಜರುಗಿ ಹೋಯಿತು. ಮನ್ನಿಸಿ ಎನ್ನ ಅಪರಾಧವನ್ನು. ಅವರವರ ಮಾತುಗಳು ನಿನ್ನ ಈ ಮಾತು ಹೇಳಲು ನಿನಗೆ ನಾಚಿಕೆ ಆಗುವುದಿಲ್ಲವೇ? ಎನ್ನ ಮನದಾಚೆ ಎನ್ನ ಮುಂದೆ ನಿಲ್ಲದೆ ತಕ್ಷಣವೇ ಇಲ್ಲಿಂದ ಹೊರಟು ಅನಸೂಯೆಯಂತೆ ಭಗೀರಥಿಯಾದ ಅಹಿಲ್ಯೆಯಂತೆ ಅವಿವೇಕಿಯಾದೆಯಾ? ಸ್ವಾಮಿ, ರೇಣುಕಾ, ನಿಮ್ಮನ್ನು ಮರಳಿ ನಾನು ಎಲ್ಲಿಗೆ ಹೋಗಲಿ? ಎಲ್ಲಿಗಾದರೂ ಹಾಳಾಗಿ ಹೋಗು. ನಿಮ್ಮನ್ನು ಅಗಲಿ ನಾನೆಲ್ಲಿಗೋ ರೇಣುಕಾ, ನಿಮ್ಮನ್ನು ಅಗಲಿ ನಾನು ಎಲ್ಲಿಗೆ ಹೋಗಲಿ?
ಅರುಂಧತಿ ಪತಿಯೇ ಪ್ರತ್ಯಕ್ಷ ದೇವರು ಎಂದು ನಂಬಿದವರು ಅವರಂತೆ ಮಾಡಿದವರು ನೀನು ಕರೆದು ಹೋಗಿದ್ದೇನೋ ನಿಜ. ದಾರಿಯಲ್ಲಿ ಅಪಶಕುನವು ಜರುಗಿ ಹೋಯಿತು. ಮನ್ನಿಸಿ ನನ್ನ ಅಪರಾಧವನ್ನು ಸ್ವಾಮಿ. ಒಂದು ವೇಳೆ ನಾನೇ ತಪ್ಪು ಮಾಡಿರುವೆನು ಎಂದು ನಿಮ್ಮ ಮನದಲ್ಲಿ ಮನವರಿಸಿದ್ದಾರೆ. ಯಾವ ಶಿಕ್ಷೆಯನ್ನು ಕೊಟ್ಟರೂ ಅನುಭವಿಸಲು ಸಿದ್ಧರಿದ್ದೇನೆ. ಎನ್ನ ಅಪರಾಧವನ್ನು ಮನ್ನಿಸಿ ಸ್ವಾಮಿ. ಎನ್ನ ಪಾದಗಳ ಮುಟ್ಟಬೇಡ. ಆ ಯೋಗ್ಯತೆ ನಿನಗಿಲ್ಲ. ಎನ್ನ ಕೈ ಹಿಡಿದ ನಿನ್ನನ್ನು ಮಹತ್ತರವಾದ ಚಾಲಕ್ಕೆ ಆದರೆ ನಿನ್ನ ಯೋಗ್ಯತೆ ನಿನ್ನನ್ನು ಕಾಣುತ್ತಕ್ಕೆ ತಂದಿತು.